ಶಿರಡಿಗೆ ಬಂದಿದ್ವಿ. ಇಲ್ಲಿಂದ ಈಗ ದರ್ಶನಕ್ಕೆ ಹೊರಟಿದ್ವಿ. 4 o'clock ನಮ್ಮದು VIP ದರ್ಶನ ಇದೆ. ಆಲ್ಮೋಸ್ಟ್ 4 ಆಗ್ತಾ ಇದೆ. ಸೊ ಅಲ್ಲಿ VIP ದರ್ಶನಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಂದ 1 hour ಆಗುತ್ತಂತೆ. ಇಲ್ಲ ಅಂದರೆ ನಾರ್ಮಲ್ ಆಗಿ ಹೋದರೆ 3 hours to 4 hours ಬೇಕು. ಯಾಕಂದರೆ ಇವತ್ತು ಸ್ಯಾಟರ್ಡೇ ಇದೆ. ಸ್ಯಾಟರ್ಡೇ ಸಂಡೇ ಫುಲ್ ರಶ್ ಇರುತ್ತೆ. यहाँ से क्या बंद है? उतरना है यहाँ पे? ಹಲೋ, ಇಲ್ಲಿ ಇಳಿಯೋದಂತಪ್ಪ, ಇಳಿಯೋದು ಬನ್ನಿ. ಇಲ್ಲಿಂದನೇ ಹೋಗ್ಬೇಕಂತ. ಸೊ ಇಲ್ಲೆಲ್ಲ ಶಾಪ್ಸ್ ಇದೆ. ಇಲ್ಲೇ ಲಾಕರ್, ಮೊಬೈಲ್ ಎಲ್ಲ ಇಲ್ಲೇ ಇಡ್ತಾ ಇದ್ದೀವಿ. ಆಮೇಲೆ ಪ್ರಿಂಟ್ಔಟ್ ಬೇಕಂತೆ. ID ಅಂದರೆ ನಾವು ಪ್ರಿಂಟ್ಔಟ್ ತೊಗೊಂಡಿಲ್ಲ, ಮೊಬೈಲ್ ತೋರ್ಸೋ ಅಂದ್ಕೊಂಡಿವಿ. ಪ್ರಿಂಟ್ಔಟ್ ಬೇಕಂತೆ, ಅದಕ್ಕೆ ಅಲ್ಲಿ ಬರ್ಕೊಂಡ್ಬಿಟ್ಟು ID-ನ ಹೋಗ್ತಾ ಇದ್ದೀವಿ ನಾವು. ಸೊ ಈ ಥರ ಸ್ಮಾಲ್ ಶಾಪ್ಸ್ ಇದೆ. ಇಲ್ಲೆಲ್ಲ ನಾವು ಮೊಬೈಲು, ಚಪ್ಪಲು ಎಲ್ಲ ಬಿಟ್ಬಿಟ್ಟು ಹೋಗ್ಬೋದು. ದರ್ಶನ ಮುಗಿಸ್ಕೊಂಡು ಬಂದಿದ್ವಿ. 1 hour ಆಯ್ತು ಆಲ್ಮೋಸ್ಟ್ ನಮ್ಮದು VIP ದರ್ಶನಕ್ಕೆ. ಆಮೇಲೆ ಅಲ್ಲೆಲ್ಲ ನೋಡ್ಕೊಂಬರೋದಕ್ಕೆ ಆಲ್ಮೋಸ್ಟ್ 2 hours. ಈ ದ್ವಾರಕಾಮಯಿ ಮತ್ತು ಚಾವಡಿ ಅಂತಿದೆ, ಅದು ವಾಕ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ನಾವು ಇಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದೀವಲ್ಲ, ಮೊಬೈಲೆಲ್ಲ ತೊಗೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಕ್ಯಾಬ್ ಡ್ರೈವರ್ನ. ಡ್ರೈವರೇ ಕರ್ಕೊಂಡು ಹೋಗ್ತಾನೋ ಇನ್ನು ನಾವೇ ಹೋಗ್ಬೇಕಂತ ಗೊತ್ತಿಲ್ಲ. ಬಂದ ಅಂತಂದರೆ ಕೇಳಿಬಿಟ್ಟು ನಾವೇ ವಾಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ಒಂದು ರೌಂಡ್ ಹಿಂಗೆ ಹೊಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದು ನೋಡ್ಕೊಳ್ಳೋದು. ಆಮೇಲೆ ವಟವೃಕ್ಷ ಅಂತ ಒಂದು ಇದೆ ಅಂತೆ, ಅದು ಒಂದು 2 kilometer ದೂರ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೊಂದು ನೋಡಬೇಕು. ಇಷ್ಟು ಇವತ್ತು ನೋಡೋದು. ಆಮೇಲೆ ಪ್ರಸಾದಕ್ಕೆ ನಮಗೆ ಹೊರಡನೆ ಫ್ರೀ ಪ್ರಸಾದ ಕೊಟ್ಟಿದ್ದಾರೆ. ಆ ಪ್ರಸಾದ ತಗೊಂಡು ಒಂದು ಫ್ರೀ ಪ್ರಸಾದ ಇದೆ, ಇನ್ನೊಂದು 50 rupees VIP ಪ್ರಸಾದ ಅಂತ. ಅಂದರೆ ಐಟಮ್ಸ್ ಜಾಸ್ತಿ ಇರುತ್ತೋ ಏನೋ, ನೀಟಾಗಿ ಕುಂದಿರಿಸ್ಬಿಟ್ಟು ಊಟ ಹಾಕ್ಸ್ತಾರೋ ಆ ಥರ ಇದೆ. ಟ್ರೈ ಮಾಡೋಣ ಅಂತ ಅದನ್ನು. ಸೊ ಇದಿಷ್ಟಿದೆ. ಆಮೇಲೆ ಅಲ್ಲಿ ಹಿಂದೆ ಎಲ್ಲ ಶಾಪ್ಸ್ ಇದೆ. ನಮ್ಮ ಕಾರು ಡ್ರಾಪ್ ಮಾಡಿದ ತಕ್ಷಣ ಫಸ್ಟ್ ಅಟ್ಯಾಕ್ ಮಾಡಿ ಮೊಬೈಲ್ ಇಡಿ, ಲಾಕರ್ ಫ್ರೀ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಆಮೇಲೆ ಲಾಕರ್ ಏನೋ ಫ್ರೀ ಕೊಟ್ಟಿದ್ರು, ಬಟ್ ಪ್ರಸಾದ ಇದು ತೊಗೊಳ್ಳಿ, ಅದು ತೊಗೊಳ್ಳಿ ಅಂತೇಳಿ ಅಂತ ಮಾಡಿದರು. ಶಾಲು ಅದು ಇದು ಅಂತ. ನಮಗೆ ಅದೆಲ್ಲ ಬೇಡ, ಸುಮ್ಮನೆ ಪ್ರಸಾದ ಇರಲಿ ಅಂತ ಪ್ರಸಾದ ತೊಗೊಂಡು ಅದಕ್ಕೂ 600 rupees ಪೇ ಮಾಡಿದ್ದೀವಿ. ಅದೂ ಬೇಡ ಅಂತಂದರೆ ನಮಗೆ ಏನು ಲಾಕರ್ ಇಲ್ಲಿ ಇಡಬೇಕಂತಿಲ್ಲ. ಮೊಬೈಲ್ ಲಾಕರಲ್ಲಿ ಮುಂದೆ ಹೋದರೆ ಅಲ್ಲಿ ಗೌರ್ಮೆಂಟ್ದೇ ಲಾಕರ್ ಇದೆ, 100 rupeesಗೇನೋ ಲಾಕರ್ ಇದೆ. ಅದು ತೊಗೊಂಡು ಅಲ್ಲೇ ಲಾಕರ್ ಇಟ್ಬಿಟ್ಟು ಹೋಗ್ಬೋದು. ಈ ಶಾಪ್ಸ್ ಎಲ್ಲ ಹೋಗೋದೇನು ಬೇಕಾಗಿಲ್ಲ, ಡೈರೆಕ್ಟಾಗಿ ಅಲ್ಲೇ ಹೋಗ್ಬೋದು. ಇನ್ನೊಂದು ಇಲ್ಲಿ ಏನೇನು ಹೂವು, ಹಾರ, ಅಂದರೆ ಕೊಬ್ಬರಿ, ಅದೇ ಕಾಯಿ ಏನೇನು ಅಲೋ ಮಾಡೋದು ಹೊರಗಡೆ, ಏನೂ ಅಲೋ ಮಾಡಲ್ಲ. ಈವನ್ ಮೊಬೈಲು ಅಲೋ ಇಲ್ಲ, ಮೊಬೈಲ್ನ ಹೊರಗಡೆ ಇಟ್ಟು ಹೋಗ್ಬೇಕು. ಸೊ ಇದೆಲ್ಲ ಸುಮ್ಮನೆ ಒಂದು ಬಿಸ್ನೆಸ್ ಥರ ಮಾಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಹುಷಾರಾಗಿರಿ. ಚಾವಡಿ, ಆಮೇಲೆ ಮುಂದೆ ದ್ವಾರಕಾಮಯಿ ಅಂತಿದೆ. ದ್ವಾರಕಾಮಯಿ ಅಂದರೆ ಅಲ್ಲಿ ನಾವು ಸಾಯಿಬಾಬಾ ಉಳ್ಕೊಂಡಿರೋ ದರ್ಗಾ ಅಂತ ಆವಾಗಿಂದ, ಅದನ್ನು ಇವಾಗ ದ್ವಾರಕಾಮಯಿ ಅಂತ ಮಾಡಿದ್ದಾರೆ. ಅಲ್ಲಿ ಮುಂದೆ ಹೋಗಿ ಲೆಫ್ಟಿಗೆ ಹೋಗ್ಬೇಕಂತ. ಇದು ಚಾವಡಿ ಅಂದ್ರೂ ಇದನ್ನು ಅವ್ರದ್ದು ಎಲ್ಲಿದೆ ಡೀಟೇಲ್ಸ್ ಓದಿ ನೋಡ್ತೀನಿ ಒಂದು ನಿಮಿಷ. ಬಂದು ಮಲ್ಕೊಂತಿದ್ರಂತೆ ಇಲ್ಲಿಂದ ದ್ವಾರಕಾಮಯಿವರೆಗೂ ಇದು ತೊಗೊಂಡು ಹೋಗ್ತಿದ್ರು, ಸೆಷನ್ ಹೋಗ್ತಿದ್ರು. ಓಕೆ, ದ್ವಾರಕಾಮಯಿ ಇಲ್ಲೇ ಪಕ್ಕದಲ್ಲೇ ಇದೆ. ಓಕೆ, ಇಲ್ಲಿ ನೋಡ್ಬೋದು. ಇದೆಲ್ಲ ಮರ ಇದೆಯಲ್ಲ, ಇಲ್ಲಿ ಸಾಯಿಬಾಬಾ ಅವರು ಬಂದು ಇಲ್ಲಿ ಕುತ್ಕೊತಿದಾರಂತೆ. ಇದು ಶಿರ್ಡಿ ಟೆಂಪಲಿಂದ 5 kilometer ಇದೆ. ಇಲ್ಲಿ ಕುತ್ಕೊಂಡು ಇಲ್ಲಿಂದ ಮತ್ತು ಶಿರ್ಡಿ ಟೆಂಪಲ್ಲು ಮತ್ತು ಅಲ್ಲಿಂದ ಆ ಸೈಡಲ್ಲಿ 3 kilometer ಹೋದರೆ ಕಾಂಡವ ಮಂದಿರ ಅಂತಿದೆ, ಅಲ್ಲೂ ಕುತ್ಕೊತಿದ್ದಾರೆ ಡೈಲಿ. ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಅಲ್ಲಿಗೆ ಹೋಗ್ತಾಯಿದ್ರು ಅಂತ. ಸೊ ನಾವು ಇಲ್ಲಿಗೆ ಬಂದಿದ್ವಿ. ಇದಾದಮೇಲೆ ನಾವು ಅಲ್ಲಿ ಕಾಂಡವ ಮಂದಿರ ಹೋದರೆ ನಮ್ಮದು ಶಿರ್ಡಿದು ದರ್ಶನ ಎಲ್ಲ ಮುಗಿದೋಗುತ್ತೆ. ಸೊ ಶಿರ್ಡಿಯಲ್ಲಿ 3 ಮೇನ್ ಇರೋದು, ಒಂದು ದೇವಸ್ಥಾನ, ಸಮಾಧಿ, ಇದೊಂದು ಕಾಂಡವ ಮಂದಿರ, ಮತ್ತು ಅದರ ಹಿಂದೆಗಡೆ ಚಾವಡಿ ಅಂತಿದೆ.
ಸೊ ಇದಿಷ್ಟು ಶಿರ್ಡಿಯಲ್ಲಿ ನೋಡಬಹುದಾದ ಪ್ಲೇಸ್ಗಳು. ಇಲ್ಲಿ ಒಬ್ಬರು ಒಬ್ಬರು ತಾತ ಇದ್ದರು, ಅವರು ಹೇಳಿದರು ಸ್ಟೋರಿ. ಈ ಗಿಡದ್ದು ಅಲ್ಲಿ 2 ಕಣ್ಣುಗಳ ಥರ 2 ಇದೆ, ಅವೆರಡು ಕಣ್ಣು ಸಾಯಿಬಾಬಾದ ಕಣ್ಣು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಆ ಗಿಡನ ಮುಟ್ಬಿಟ್ಟು ನಾವು ಏನಾದರೂ ಅಂದ್ಕೊಂಡ್ರೂ ಎಲ್ಲ ಚೆನ್ನಾಗಾಗುತ್ತೆ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ಶಿರಡಿಗೆ ಬಂದಾಗ ಅಲ್ಲಿ ಇಲ್ಲಿ ಊಟ ಮಾಡಬೇಡಿ, ದೇವಸ್ಥಾನದಲ್ಲಿ ಊಟ ಮಾಡಿ. ಲಾಸ್ಟ್ ಟೆಂಪಲ್ಲು ಖಾಂಡೋಬಾ ಟೆಂಪಲ್ ಅಂತ. ಇದು ಟೆಂಪಲಿಂದ ಸನ್ನಿಧಿ ಇದೆ, ಸಮಾಧಿ ಟೆಂಪಲಿಂದ 2 ಕಿಲೋಮೀಟರ್ ದೂರ ಇದೆ. Yogi